So it's finally raining in Bangalore, that too heavy rain. ಈ ಒಂದು ಮಳೆಯಲ್ಲಿ ನನಗೆ ಆಟೋ ಅಥವಾ ಕ್ಯಾಬ್ ಸಿಗೋದೇ ಡೌಟ್ ಇತ್ತು, ಬಟ್ ಹೆಂಗೋ ಸಿಕ್ತು. ಸೊ ನಾವು ಐ ಆಮ್ ಗೋಯಿಂಗ್ ಟು ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದೀನಿ. ಸೊ ಮುಂದೆ ತುಂಬ ಜಾಸ್ತಿ ಅಡಚಣೆಗಳೆಲ್ಲ ಬಂದಿದ್ದಾವೆ. ಸೊ ಲೆಟ್ಸ್ ಗೋ. ಈ ಒಂದು ರೇನಿ ಸೀಸನಲ್ಲಿ ಆಟೋ ಕ್ಯಾಬ್ಸ್ ಉಬರ್ ಮಾಡಿ ಅಥವಾ ರ್ಯಾಪಿಡೋ ಮಾಡಿದ್ರು ಕೂಡ, ಮತ್ತು ನಮ್ಮ ಯಾತ್ರಿ ಓಲಾ ಎಲ್ಲನೂ ಟ್ರೈ ಮಾಡಿ ಆಮೇಲೆ ಲಾಸ್ಟ್ಗೆ ರ್ಯಾಪಿಡೋದಲ್ಲಿ ಆಟೋ ಸಿಕ್ತು ಹೆಂಗೋ, ಬೈ ಲಕ್ಕಿಲಿ. ಸೊ ನೌ ಐ ಆಮ್ ಗೋಯಿಂಗ್ ಟು ಮೆಟ್ರೋ ಸ್ಟೇಷನ್. ಬನ್ನಿ ಹೋಗೋಣ. ಸೊ ಹಿಯರ್ ಪೀಪಲ್ ಆರ್ ವೇಟಿಂಗ್ ಫಾರ್ ಬಸ್. ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗಾಗಿ ಜನರು ವೇಟ್ ಮಾಡ್ತಿದ್ದಾರೆ. ಈ ಒಂದು ಮಳೆಗಾಲದಲ್ಲಿ ಬಸ್ಗಳು ಕ್ಯಾಬ್ಸ್ಗಳೆಲ್ಲ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ಕಸದ ರಾಶಿ. ನಾವೆಲ್ಲರೂ ಬ್ಯಾಂಗ್ಳೂರು ಕ್ಲೀನ್ ಸಿಟಿ ಅಂತ ಅಂದ್ಕೊಳ್ತೀವಿ, ಆದರೆ ಕೆಲವೊಂದು ಕಡೆ ಎಲ್ಲ ಇಟ್ ಈಸ್ ಬಿಕಮಿಂಗ್ ಡರ್ಟಿಯೆಸ್ಟ್ ಸಿಟಿ ಅಂತಲೇ ಅನ್ಬೋದು. ಮುಂದೆ ಹೋಗೋಣ. ಮುಂದೆ ಹೋಗುವಾಗ ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅಂತೆ. ಸೊ ಆ ಕಾರಣಕ್ಕಾಗಿ ಹೆವಿ ಟ್ರಾಫಿಕ್ ಜಾಮು. ಸೊ ನಿಮಗೆಲ್ರಿಗೂ ನಾನು ತೋರಿಸ್ತೀನಿ, ಬನ್ನಿ. ಈ ಒಂದು ರೂಟಲ್ಲಿ ಇಲ್ಲಿ ಮುಂದ್ಗಡೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಸೊ ಆ ಕಾರಣಕ್ಕಾಗಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ. ಸೊ ನಮ್ಮ ಡ್ರೈವರ್ ಅಂಕಲ್ಲು ಬೇರೆ ರೂಟ್ ತಗೋತಾರೆ ಇವಾಗ. ಟ್ರಾಫಿಕ್ ಡ್ಯೂ ಟು ರೈನ್. ಸ್ವಲ್ಪ ಮಳೆ ಬಂದರೆ ಸಾಕು ಬೆಂಗಳೂರಲ್ಲಿ. ಟ್ರಾಫಿಕ್ ಆಟೋಮೆಟಿಕ್ ಆಗಿ ಬರುತ್ತೆ. ಎಷ್ಟು ಉದ್ದ ಇದೆ ಟ್ರಾಫಿಕ್. ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ. ಚೇಂಜ್ ಮಾಡ್ತೀರಾ ರೂಟು? ಚೇಂಜ್ ಮಾಡ್ತೀರಾ ರೂಟು? ಹಾಂ 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 ಆಕ್ಸಿಡೆಂಟ್ ಆಗಿದೆ ಅಂತ, ಅದಕ್ಕೆ ಜಾಮ್. ಆಕ್ಸಿಡೆಂಟ್ ಆಗಿದೆ ಅಂತೆ ಮುಂದೆ. ಸೊ ಆ ಕಾರಣಕ್ಕಾಗಿ ಹೆವಿ ಜಾಮ್ ಆಗಿದೆ. ಮತ್ತು ಇಲ್ಲಿ ನೋಡಿ, ನಮ್ಮ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ರೈಡರ್ಸ್ ಎಲ್ಲ ಬಂದು ಮಳೆಯಲ್ಲೂ ಕೂಡ ತಮ್ಮ ಆರ್ಡರ್ ಕಸ್ಟಮರ್ಸ್ಗೆ ರೀಚ್ ಆಗೋ ಥರ ಅವರು ಮಾಡ್ತಾರೆ. ಸೊ ದೇ ಆರ್ ರಿಯಲಿ ಗ್ರೇಟ್ ಅಲ್ವಾ? ಸೊ ಇಲ್ಲಿ ಹೆವಿ ಜಾಮ್ ಆಗಿರೋ ಕಾರಣ ಡ್ರೈವರ್ ಅಂಕಲ್ ಇಸ್ ಟೇಕಿಂಗ್ ಡಿಫ್ರೆಂಟ್ ರೂಟ್. ಬನ್ನಿ, ಇಟ್ಸ್ ಕೈಂಡ್ ಆಫ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಗೇನ್. There is some accident. So auto uncle taking the different route. ಎಲ್ಲ ಆಟೋಗಳು ಒಂದೇ ಕಡೆ.
ಸೊ ಗೈಸ್, ಇಲ್ಲಿ ಎಲ್ಲರೂ ಆಟೋ ರೈಡರ್ಸು ಬೇರೆ ರೂಟ್ ತಗೊಂಡು ರೈಡ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನಾವು ಕೂಡ ಜೊತೆಯಲ್ಲಿದ್ದೀವಿ. ಆ್ಯಂಡ್ ಈ ಒಂದು ಮಳೆಯಲ್ಲಿ ಆ್ಯಕ್ಚುಲಿ ಆಟೋ ನನಗೆ ಸಿಕ್ಕಿದ್ದೇ ತುಂಬಾ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನಾನು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಆಟೋ ಟ್ರೈ ಮಾಡ್ತಿದ್ದೆ, ಆದರೆ ಸಿಗಲಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಮೆಟ್ರೋ ಸ್ಟೇಷನ್ಗಾದರೂ ಹೋಗೋಣ, ಅಲ್ಲಿಂದ ಆರಾಮಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ಅಂತ ಮೆಟ್ರೋ ಸ್ಟೇಷನ್ಗೆ ನನ್ನ ಆಟೋ ಬುಕ್ ಮಾಡಿದೆ. ತುಂಬ ಬೇಗನೆ ಸಿಕ್ಬಿಡ್ತು. ಸೊ ಇವತ್ತು ನನ್ನ ಸ್ವಲ್ಪ ಅದೃಷ್ಟ ಸ್ವಲ್ಪ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನಾವು ಇಂದಿರಾನಗರದ ಸಂದಿಗೊಂದಿಗಳಲ್ಲಿ ಹೋಗ್ತಿದ್ದೀವಿ. ಈ ಕಡೆ ನಾನು ತುಂಬ ಆಫ್ಟರ್ ಲಾಂಗ್ ಟೈಮ್ ಬಂದಿರ್ಬೋದು. ನೋಡಿ, ಎಲ್ಲರೂ ಆರಾಮಾಗಿ ಮಳೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿರ್ಬೋದು, ಆದರೆ ನಾನು ನಿಮಗೆಲ್ಲ ಬ್ಯಾಂಗ್ಳೂರು ಮಳೆಯಲ್ಲಿ ಮತ್ತು ಈ ಒಂದು ಆಟೋ ರೈಡಲ್ಲಿ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತಿದ್ದೀನಿ. ಆ್ಯಂಡ್ ಗೈಸ್, ಇಂದಿರಾನಗರ್ ಈಸ್ ಮೈ ಒನ್ ಆಫ್ ದ ಫೇವ್ರೇಟ್ಸ್ ಲೊಕ್ಯಾಲಿಟೀಸ್. ತುಂಬಾ ಚೆನ್ನಾಗಿದೆ ಏರಿಯಾ. ಆ್ಯಂಡ್ ಪರ್ಸ್ನಲಿ ಐ ಲವ್ ದಿಸ್ ಪ್ಲೇಸ್ ಆ್ಯಕ್ಚುಲಿ. ಇಲ್ಲೆಲ್ಲ ತುಂಬ ಚೆನ್ನಾಗಿದ್ದಾವೆ ಪ್ಲೇಸಸ್ಸು ಮತ್ತು ಮನೆಗಳು. ಆ್ಯಂಡ್ ತುಂಬ ಪೀಸ್ಫುಲ್ ಆಗಿರುತ್ತೆ ಏರಿಯಾ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗುವಂಥ ಪ್ಲೇಸ್ ಇದು. ಈ ಒಂದು ಮಳೆಯಲ್ಲಿ ಸ್ನೇಹಿತರ ಜೊತೆ ಆಚೆ ಬಂದು ಟೀ ಕುಡಿಯೋದು ಮಜಾನೇ ಬೇರೆ, ಏನಂತೀರ? ನೋಡಿ, ಇಲ್ಲಿ ಜನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ, ಆರಾಮಾಗಿ ಕೂತ್ಕೊಂಡು ಕೆಫೆಯಲ್ಲಿ ಕಾಫಿ ಟೀ ಅಂತ. ಸೊ ಹೆಂಗೋ ಬೇರೆ ಬೇರೆ ರೂಟ್ಗಳೆಲ್ಲ ತಗೊಂಡು ಮೇನ್ ರೋಡಿಗೆ ಅಟ್ಯಾಚ್ ಆದ್ವಿ ಇವಾಗ. ಸೊ ಇಲ್ಲಿಂದ ಆರಾಮಾಗಿರುತ್ತೆ. ನಾನು ಮೆಟ್ರೋ ಸ್ಟೇಷನ್ಗೆ ಬೇಗ ರೀಚ್ ಆಗ್ಬೋದು.
ಟ್ರೈನಿಂಗ್ ಫುಲ್ ಮಳೆ ಬರ್ತದೆ ಇಲ್ಲಿ. traffic to wait for so long. ಮತ್ತು ಗೈಸ್ ಬ್ಯಾಂಗ್ಳೂರಲ್ಲಿ ಜೀವನ ಮಾಡಬೇಕಂದ್ರೆ ಪೇಷನ್ಸ್ ಇಸ್ ದ ಕೀ. ತಾಳ್ಮೆ ತುಂಬಾ ಇಂಪಾರ್ಟೆಂಟು. ಅದು ಬೇರೆ ಬೆಂಗಳೂರಿನ ಟ್ರಾಫಿಕಲ್ಲಿ ಅಂತೂ ತಾಳ್ಮೆಗೆ ಮಿತಿನೇ ಇಲ್ಲ. ತಾಳ್ಮೆ ಚೆನ್ನಾಗಿದ್ರೇ ಜೀವನ ಆಗುತ್ತೆ. ಆ್ಯಂಡ್ ತುಂಬ ಬ್ಯಾಂಗ್ಳೂರಿನ ಟ್ರಾಫಿಕ್ ಮತ್ತು ರಸ್ತೆಗಳು ಕೂಡ ನಮಗೆ ತುಂಬ ಜೀವನದಲ್ಲಿ ತುಂಬಾ ಪಾಠಗಳೆಲ್ಲ ಕಲಿಸ್ತವೆ ಅಲ್ಲ. ಹೌದು, ಇದು ಮಾತ್ರ ನಿಜ.
ಆ್ಯಂಡ್ ಗಾಯ್ಸ್, ಮತ್ತು ನಾನು ಫೈನಲಿ ನಗರ್ ಮೆಟ್ರೋ ಸ್ಟೇಷನ್ಗೆ ರೀಚ್ ಆದೆ ಆಲ್ಮೋಸ್ಟ್. ಸೊ ತುಂಬ ಜಾಸ್ತಿ ಏನು ಟೈಮ್ ತಗೊಳ್ಳಿಲ್ಲ. ಆ್ಯಂಡ್ ಸ್ವಲ್ಪ ಟೈಮ್ ಆಯಿತು, ಆದರೂ ಕೂಡ ನಮ್ಮ ಆಟೋ ಅಂಕಲ್ ತುಂಬ ಚೆನ್ನಾಗಿ ಬೇರೆ ಬೇರೆ ರೂಟ್ ತಗೊಂಡು ನನ್ನ ಡೆಸ್ಟಿನೇಷನ್ಗೆ ತುಂಬ ಬೇಗನೆ ರೀಚ್ ಮಾಡಿಸಿದ್ರು. ಸೊ ಈಗ ನನ್ನ ಹತ್ರ ತುಂಬಾ ಟೈಮ್ ಇದೆ, ಆರಾಮಾಗಿ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ಸೊ ನಾವು ಐ ಆಮ್ ಹಿಯರ್ ಎಟ್ ಇಂದಿರಾ ನಗರ್ ಮೆಟ್ರೋ ಸ್ಟೇಷನ್. ಫೈನಲಿ ಎದ್ದು ಬಿದ್ದು ಹೆಂಗೋ ಬಂದೆ ಮೆಟ್ರೋ ಸ್ಟೇಷನ್. ಟ್ರೂ ಇದು ಹೆಂಗೋ ಮೆಟ್ರೋ ಸ್ಟೇಷನ್ಗೆ ಬಂದೆ. ಆ್ಯಂಡ್ ಚೆಲ್ಲಘಟ್ಟ ಜಸ್ಟ್ 1 ನಿಮಿಷ. ಸೊ ನನ್ನ ಮೆಟ್ರೋ ಟ್ರೈನ್ ಕೂಡ ತುಂಬ ಬೇಗನೆ ಬಂತು. ಇಲ್ಲೂ ಕೂಡ ತುಂಬ ಹೊತ್ತು ಕಾದಿಲ್ಲ ನಾನು. ಆ್ಯಂಡ್ ಇಟ್ಸ್ ಹಿಯರ್ ಬಂತು. ಸ್ವಲ್ಪ ದೂರ ಇದು ಯಾವ ಶೋಕಿಗರು ಹುಡುಗರು ಕೂಡ ಈ ಥರ ಡ್ರೆಸ್ ಎಲ್ಲ ಹಾಕೊಳ್ತಿದ್ದಾರೆ. ಸೋಪ್ ಫ್ಯಾಕ್ಟರಿಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿದೆ. ಸೊ ತುಂಬ ಬೇಗನೆ ಬಂದೆ ನೋಡಿ. ನಮ್ಮ ಮೆಟ್ರೋ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲ. ಸೊ ನಾನು 1 ಅವರ್ ಮುಂಚೆನೇ ಬಂದು ಇಲ್ಲಿ ವೇಟ್ ಮಾಡ್ತಿದ್ದೀನಿ, ಆದರೆ ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ. ಸೊ ಟ್ರೈನ್ಗೋಸ್ಕರ ವೇಟ್ ಮಾಡೋಣ. ಆ್ಯಂಡ್ ಗೈಸ್, ದ ಟ್ರೈನ್ ಈಸ್ ಹಿಯರ್. ಮತ್ತು ಟ್ರೈನ್ ಬಂತು. ಇವಾಗ ನಾವು ನಮ್ಮ ಊರ ಕಡೆ ಪ್ರಯಾಣ. ಆ್ಯಂಡ್ ದಿಸ್ ವ್ಯೂ ಫ್ರಮ್ ದ ಟ್ರೈನ್. ಸೊ ನಂದು 2A ಇತ್ತು. 2A ಕೋಚು ತುಂಬ ಚೆನ್ನಾಗಿತ್ತು. AC ಯಲ್ಲಿ ಆರಾಮಾಗಿ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಐ ಆಮ್ ಜಸ್ಟ್ ಎಂಜಾಯಿಂಗ್ ಇಟ್. ಸೊ ಗಾಯ್ಸ್, ನೀವೆಲ್ಲರೂ ನನ್ನ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್.